ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅಂದರೆ ಇದು ಆ್ಯಕ್ಚುಲಿ ಬಂದು ಮಷಿನ್ ವರ್ಕು, ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ವರ್ಕ್ ಇದನ್ನು ಕಸ್ಟಮರ್ ನನಗೆ ಈ ಥರ ಡಿಸೈನ್ನ ಮಾಡಿಕೊಡಿ ಅಂತ ಕೇಳಿದರು. ನಾನು ಈ ಥರ ಡಿಸೈನ್ನ ನಾನು ಮಾಡಬೇಕಂದ್ರೆ ಮೈಂಡಲ್ಲಿ ಥಿಂಕ್ ಮಾಡ್ತಾಯಿದ್ದೆ. ಏನಂದರೆ ಈ ಥರ ಡಿಸೈನ್ನ ನಾನು ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾಡೋದು ಮತ್ತು ಟ್ರೇಸ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು. ಯಾಕಂದರೆ ಇದು ಆ್ಯಕ್ಚುಲಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ ಆಗಿರೋದ್ರಿಂದ ಆಟೋಮೆಟಿಕ್ಕಾಗಿ ಟ್ರೇಸಿಂಗ್ ಕೂಡ ಮಿಷಿನೇ ತೊಗೊಳುತ್ತೆ. ಅದರಿಂದ ಹ್ಯಾಂಡಲ್ ಮಾಡುವಂಥದ್ದು ಏನೂ ಇರೋಲ್ಲ ಆ ಮಿಷಿನಲ್ಲಿ. ಅವ್ರಿಗೆ ಅದಕ್ಕೇನೋ ಮಿಷಿನ್ ಏನೋ ಮಾಡುತ್ತೆ, ನಾವು ಯಾವ ಥರ ಮಾಡೋದು ಇವಾಗ ಅಂತ ನಾನು ಮೈಂಡಲ್ಲೇ ಥಿಂಕ್ ಮಾಡಬೇಕಾದ್ರೆ ನನಗೇನು ಅನಿಸ್ತು ಅಂದರೆ ಫ್ರೀ ಹ್ಯಾಂಡಲ್ಲಿ ಯಾಕೆ ಡಿಸೈನ್ ಮಾಡ್ಕೋಬಾರ್ದು. ಮತ್ತು ಇದು ಟ್ರೇಸಿಂಗ್ ಪೇಪರ್ ಆ್ಯಪ್ನ ನಾನು ನಿಮ್ಗೆ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಟ್ರೇಸಿಂಗ್ ಪೇಪರ್ ಆ್ಯಪ್ನ ಯಾವ ಥರ ಯೂಸ್ ಮಾಡಬೇಕು ಅಂತ. ಟ್ರೇಸಿಂಗ್ ಪೇಪರ್ ಆ್ಯಪು ನೀವು ಯೂಸ್ ಮಾಡಿದ್ರೆ ಅದರಲ್ಲೂ ಕೂಡ ಟ್ರೇಸಿಂಗ್ ಮಾಡ್ಬೋದು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾರ್ಮಲ್ ಮೊಬೈಲಲ್ಲಿ ಸ್ಕ್ರೀನು ತುಂಬ ಚಿಕ್ಕದಿರುತ್ತೆ. ಆದ್ದರಿಂದ ಸ್ವಲ್ಪ ಕೆಲವೊಂದು ಡಿಸೈನ್ಸ್ನ ಟ್ರೇಸ್ ಮಾಡೋಕ್ಕಾಗಲ್ಲ. ಈಗ ಟ್ಯಾಬ್ ಇಟ್ಕೊಂಡಿರೋರು ಮತ್ತು ಲ್ಯಾಪ್ಟಾಪ್ ಇಟ್ಕೊಂಡಿರೋರು ಸ್ಕ್ರೀನು ತುಂಬ ದೊಡ್ಡದಾಗಿರುತ್ತೆ, ಅವರು ಆರಾಮಾಗಿ ಅದರಲ್ಲಿ ಟ್ರೇಸ್ ಮಾಡ್ಬೋದು. ಓಕೆನಾ. ನೀವು ಅಷ್ಟೇ ಈ ರೀತಿಯಾದ ಡಿಸೈನ್ಸ್ ಎಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಡೈಲಿ ಒಂದೊಂದು ಡಿಸೈನ್ ವಿಡಿಯೋಸ್ ಬರ್ತಾ ಇರುತ್ತೆ, ಮತ್ತು ಕ್ಲಾಸು ಕೂಡ ಹಾಕಬೇಕು. ಇನ್ನೂ ಕ್ಲಾಸ್ ಹಾಕ್ತೀನಿ. ಅದನ್ನೆಲ್ಲ ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ. ನಾನು ಯಾವ ರೀತಿಯಾಗಿ ಟ್ರೇಸ್ ಮಾಡ್ಕೊಂಡೆ ಅಂದರೆ ಏನು ಗೊತ್ತಾ, ಇವಾಗ ಟ್ರೇಸ್ ಮಾಡೋದನ್ನ ತೋರಿಸ್ದೆ ಸೀಕ್ರೆಟಾಗಿ ಉಳಿಸ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ. ಏನಂದರೆ ಟ್ರೇಸ್ ಮಾಡೋಕ್ಕೆ ಒಂದು ಫೋನ್ ಬೇಕು, ಶೂಟಿಂಗ್ ಮಾಡೋಕ್ಕೆ ಒಂದು ಫೋನ್ ಬೇಕು. ಇವಾಗ ನನ್ನ ಹತ್ರ ಇರೋದೇ ಒಂದೇ ಫೋನು, ಟ್ರೇಸಿಂಗ್ ಮಾಡೋಕ್ಕೆ ಇನ್ನೊಂದು ಫೋನ್ ಇಲ್ಲ. ಬಟ್ ನಾನು ಯಾವುದಾದ್ರೂ ಫೋನ್ನ ಅಡ್ಜಸ್ಟ್ ಮಾಡಿಕೊಂಡು ಏನಂದರೆ ನಮ್ಮ ಯಜಮಾನ್ರ ಫೋನಿಂದ ವೀಡಿಯೋ ಮಾಡಿಬಿಟ್ಟು ವೀಡಿಯೋ ಸೆಂಡ್ ಮಾಡಿದ್ರೆ ಅದು ವೀಡಿಯೋ ಸೆಂಡ್ ಆಗ್ತಾಯಿಲ್ಲ. ಅದು ತುಂಬ ಟೈಮ್ ತೊಗೊಳ್ತಾ ಇದೆ ಮತ್ತು ಅರ್ಧಕ್ಕೆ ಸ್ಟಾಪ್ ಆಗ್ತಾಯಿದೆ. ಆ ಥರ ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ನನಗೆ ಇವಾಗ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಯಾರ್ದಾದ್ರೂ ಚೆನ್ನಾಗಿರೋ ಫೋನ್ ಇಸ್ಕೊಂಡು ಅವ್ರ ಫೋನಲ್ಲಿ ಟ್ರೇಸ್ ಮಾಡೋಕ್ಕೆ ಅಂತ ಯೂಸ್ ಮಾಡಿಕೊಂಡು ಈ ಫೋನಲ್ಲಿ ಶೂಟಿಂಗ್ ಮಾಡ್ಕೋತೀನಿ. ಓಕೆನಾ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನಾನು ಇನ್ನೊಂದು 2 to 3 ಡೇಸಲ್ಲಿ ಯಾವ ರೀತಿಯಾಗಿ ಟ್ರೇಸ್ ಮಾಡಬೇಕು ಅನ್ನೋದನ್ನ ವೀಡಿಯೋಸ್ನ ತೋರಿಸ್ತೀನಿ. ಓಕೆನಾ. ಏನೂ ವರಿ ಮಾಡ್ಕೋಬೇಡಿ. ಸಿಂಗಲ್ ಇವಾಗ ನಾನಲ್ಲಿ ಒಂದೇ ಥರ ಫ್ಲವರ್ನ ಸಲ ಡ್ರಾ ಮಾಡ್ಕೋಗಿದ್ದೀನಿ ಅಷ್ಟೇ. ಬೇರೆ ಡಿಫ್ರೆಂಟ್ ಫ್ಲವರ್ಸ್ ಏನಿಲ್ಲ, ಅಲ್ಲಿ ಒಂದೇ ಥರ ಡಿಸೈನ್ ಫ್ಲವರ್ ಇದೆ. ಓಕೆನಾ. ಆ ಒಂದೇ ಥರ ಫ್ಲವರ್ನ ಯಾವ ರೀತಿಯಾಗಿ ನಾನು ಡ್ರಾ ಮಾಡಿದ್ದೀನಿ, ಎಷ್ಟು ನೀಟಾಗಿ ನಾನು ಡ್ರಾ ಮಾಡಿದ್ದೀನಿ ಅಂತ ನೋಡಿ. ಎಷ್ಟು ನೀಟಾಗಿ ಡ್ರಾ ಮಾಡಿದ್ದೀನಿ ಮತ್ತು ಆ ಡ್ರಾ ಮಾಡಿರೋದನ್ನ ಎಷ್ಟು ಚೆನ್ನಾಗಿ ಕೂರಿಸ್ತಾ ಇದ್ದೀನಿ ಅಂತ ನೋಡಿ. ಓಕೆನಾ. ಅಷ್ಟೇ ಚೆನ್ನಾಗಿದೆ ಬ್ಲೌಸು. ನನಗಂತೂ ಸಖತ್ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಡಿಸೈನು ಏನಪ್ಪ ಮಾಡೋದು ತುಂಬಾ ಕಷ್ಟ. ಇದನ್ನು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ನ ಮ್ಯಾನ್ಯಲ್ ಎಂಬ್ರಾಯ್ಡ್ರಿಲಿ ನಾವು ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಅದು. ಯಾಕಂದರೆ ಪ್ರತಿಯೊಂದು ಫ್ಲವರ್ಗೂ ಕೂಡ ನಾವು ಫಿನಿಶಿಂಗ್ ಅನ್ನೋದು ನೀಟಾಗಿ ಕೊಡಬೇಕು. ನನಗೆ ಅವರು ಮದುವೆ ಬ್ಲೌಸ್ಗಳಲ್ಲಿ ಕೊಟ್ಟಿದ್ದು ಟಾರ್ಗೆಟಲ್ಲಿ ಇದೊಂದೇ ಬ್ಲೌಸ್ ನನಗೆ ತುಂಬ ಡಿಫಿಕಲ್ಟ್ ಅಂತ ಅನಿಸ್ತಾ ಇತ್ತು. ಅಂದರೆ ಇಮೇಜ್ ನೋಡ್ದಿಟ್ಗೆ, ಯಾಕಂದರೆ ಇದು ಒಂದೇ ಥರ ಫಿನಿಶಿಂಗ್ ಬಂದಿಲ್ಲ. ಎಲ್ಲ ಫ್ಲವರ್ಸು ಒಂದೇ ಸೈಜು, ಎಲ್ಲ ಲೀಫು ಒಂದೇ ಸೈಜು, ಪಿಕಾಕು ಒಂದು ಶೇಪು, ಮತ್ತು ಬೋಟ್ ನೆಕ್ ಅನ್ನೋದು ಮಾರ್ಜಿನ್ ಯೂಸ್ ಮಾಡದೆ ನಾವು ವರ್ಕ್ ಹಾಕಬೇಕು. ಮಾರ್ಜಿನ್ ಇಲ್ಲದೆ ಬರೀ ಥ್ರೆಡ್ ವರ್ಕ್ ಅಷ್ಟೇ. ಬರೀ ಥ್ರೆಡ್ ವರ್ಕಲ್ಲೇ ನಾವು ಡಿಸೈನ್ ಮಾಡಿದ್ರೂ ಕೂಡ ಅದು ತುಂಬ ಹೈಲೈಟಾಗಿ ಕಾಣಿಸೋ ಥರ ಕ್ರಿಯೇಟ್ ಮಾಡಬೇಕು. ಯಾಕಂದರೆ ಯಾವುದೇ ಥರ ಸ್ಟೋನ್ಸ್ ಬಳಸ್ತಾ ಇಲ್ಲ, ಯಾವುದೇ ಥರ ಸ್ಟೋನ್ ಚೈನು, ಬಾಲ್ ಚೈನು, ಬಾರ್ಡರ್ ಲೈನ್ ಏನೂ ಇಲ್ಲ. ವಿತೌಟ್ ಎನಿ ಸಪೋರ್ಟ್ ಇಲ್ಲದೇ ಬರೀ ಡಿಸೈನ್ ಮಾಡಿ ಒಂದು ಲುಕ್ ಕೊಡಬೇಕಂದ್ರೆ ಬ್ಲೌಸ್ಗೆ, ಅದು ನಮ್ಮ ಫಿನಿಶಿಂಗ್ಗೆ ವೆರಿ ಇಂಪಾರ್ಟೆಂಟು. ಓಕೆನಾ. ನಮ್ಮ ಫಿನಿಶಿಂಗ್ ಯಾವ ಥರ ಬರುತ್ತೋ ಯಾವ ರೀತಿಯಾಗಿ ನಾವು ಡಿಸೈನ್ನ ಚೆನ್ನಾಗಿ ಮಾಡ್ಬೋದು. ಓಕೆನಾ. ನಾನು ಫಸ್ಟು ಮೈಂಡಲ್ಲೇ ಥಿಂಕ್ ಮಾಡ್ಕೋತೀನಿ. ಏನು ಗೊತ್ತಾ, ಫ್ಲವರು ಇವಾಗ ಅದರಲ್ಲಿ ಲಾರ್ಜ್ ಆಗಿರೋದು ಡಿಸೈನಲ್ಲಿ ಯಾವುದು ಫ್ಲವರು ಲಾರ್ಜ್ ಆಗಿದೆ. ಅದರಿಂದ ಫಸ್ಟ್ ಏನು ಮಾಡಬೇಕು, ಲಾರ್ಜ್ ಆಗಿರೋದನ್ನ ಫಸ್ಟು ನಾವು ಡ್ರಾ ಮಾಡ್ಕೋಬೇಕು. ಫಸ್ಟ್ ಏನು ಮಾಡಿದೆ, ನಾನು ಫ್ಲವರ್ನ ಯಾವ ಕಲರಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಅಂತ ಯೋಚನೆ ಮಾಡಿದೆ ಫಸ್ಟು. ಯಾಕಂದರೆ ನಾವು ಪ್ರತಿಯೊಂದಕ್ಕೂ ಕಲರ್ ಕಾಂಬಿನೇಷನ್ ಯಾವುದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಯಾವುದಕ್ಕೆ ಕಲರ್ ಕಾಂಬಿನೇಷನ್ ಹಾಕಬೇಕು, ಫ್ಲವರ್ಗೆ ಯಾವ ಕಲರ್ ಹಾಕಬೇಕು, ಸ್ಯಾರಿ ಕಲರ್ನ ಫ್ಲವರ್ಗೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತಾ, ಲೀಫ್ಗೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತಾ, ಪ್ರತಿಯೊಂದನ್ನು ಮೈಂಡಲ್ಲೇ ಥಿಂಕ್ ಮಾಡಬೇಕು. ಯಾಕಂದರೆ ನಾವು ಸ್ಯಾರಿ ಗ್ರೀನ್ ಕಲರ್ ಇದೆ ಅಂದ್ಕೊಳ್ಳಿ, ಗ್ರೀನ್ ಕಲರಲ್ಲಿ ಫ್ಲವರ್ ಮಾಡಿದ್ರೆ ಆಯಿತು, ಗೋಲ್ಡ್ ಕಲರಲ್ಲಿ ಲೀಫ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಳ್ಳೋದಲ್ಲ. ಅದನ್ನು ನಾವು ಮಾಡಿದ್ರೆ, ಆ ಫ್ಲವರ್ನ ಆ ಕಲರಲ್ಲಿ ಮಾಡಿದ್ರೆ ಅದು ಚೆನ್ನಾಗಿ ಕಾಣಿಸುತ್ತಾ ಅನ್ನೋದನ್ನ ನಾವು ಮೈಂಡಲ್ಲಿ ಥಿಂಕ್ ಮಾಡಬೇಕು. ಓಕೆನಾ. ಯಾಕಂದರೆ ಅದು ಒಂದೊಂದು ಸಕ್ಸಸ್ ಆಗುತ್ತೆ, ಕಲರ್ ಕಾಂಬಿನೇಷನಲ್ಲಿ ಒಂದು ಫ್ಲಾಪ್ ಆಗುತ್ತೆ. ಈ ಥರ ನಮಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ತುಂಬಾ ಆಗಿದೆ. ಅದರಿಂದ ಹೇಳ್ತಾ ಇದ್ದೀನಿ, ಫಸ್ಟ್ ನಾವು ಮೈಂಡಲ್ಲಿ ಥಿಂಕ್ ಮಾಡ್ಕೋಬೇಕು. ಓಕೆನಾ. ಅದಕ್ಕೆ ನಾನು ಏನು ಮಾಡಿದೆ, ಸ್ಯಾರಿ ಕಲರ್ ಯಾವುದೇ ಬೇಬಿ ಪಿಂಕ್ ಇತ್ತು, ಒಂಥರ ಪಿಂಕ್ ಕಲರ್ ಇತ್ತು. ಆ ಪಿಂಕ್ ಕಲರಲ್ಲಿ ಫ್ಲವರ್ನ ಮಾಡಿದ್ದೀನಿ. ನೆಕ್ಸ್ಟು ನಾನು ಗೋಲ್ಡ್ ಕಲರ್ ಜೆರಿಲಿ ಯೂಸ್ ಮಾಡಿ ಈ ಥರ ಲೀಫ್ನೆಲ್ಲ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸ್ಮಾಲ್ ಲೀಫ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಸ್ಮಾಲ್ ಲೀಫು. ನೆಕ್ಸ್ಟ್ ಇನ್ನೊಂದು ಸ್ಮಾಲ್ ಫ್ಲವರ್ ಇದೆ. ಈಗ ಬಿಗ್ ಫ್ಲವರ್ ಆಯಿತು, ಬಿಗ್ ಫ್ಲವರ್ ಮಧ್ಯೆ ಸ್ಮಾಲ್ ಫ್ಲವರ್ ಇದೆ. ಆ ಸ್ಮಾಲ್ ಫ್ಲವರ್ನ ಬ್ಲೌಸ್ ಯಾವ ಕಲರ್ ಇದೆಯೋ ಆ ಕಲರ್ ಸಿಲ್ಕ್ ಥ್ರೆಡಲ್ಲಿ ನಾನು ಆ ಸ್ಮಾಲ್ ಫ್ಲವರ್ನ ಏನು ಮಾಡಿದ್ದೀನಿ, ಡ್ರಾ ಮಾಡಿದ್ದೀನಿ. ಓಕೆನಾ. ಆಮೇಲೆ ಫಸ್ಟು ನಾನೇನು ಮಾಡಿದೆ, ಫಿನಿಶಿಂಗ್ ಬರಬೇಕು ನಮಗೆ
ಬ್ಲೌಸು ಅಂತಂದರೆ ವೆರಿ ಇಂಪಾರ್ಟೆಂಟು. ಏನಂದರೆ ಪದೇ ಪದೇನ ದಾರನ ರನ್ನಿಂಗ್ ಮಾಡೋದ್ರ ಹತ್ರನೇ ರನ್ನಿಂಗ್ ಮಾಡಬಾರ್ದು. ಏಕೆಂದರೆ ನಾವು ಫ್ಲವರ್ ಯಾವ ಥರ ಮಾಡಿದ್ದೀವಿ ಅಂತ ರನ್ನಿಂಗಲ್ಲಿ ಕಾಣಿಸ್ಬಾರ್ದು. ಅಂದರೆ ನಾವು ಆ ಫ್ಲವರ್ನ ಕ್ರಿಯೇಟ್ ಆದಮೇಲೆ ಅದೇ ಥರ ಮಿಷಿನ್ನ 0 ನಂಬರಲ್ಲಿ ರನ್ನಿಂಗ್ ಮಾಡ್ಕೊಂಡು ಮುಂದೆ ಹೋಗ್ತೀವಲ್ಲ, ಆ ಥರ ಮಾಡಬಾರ್ದು ಜಾಸ್ತಿ. ಯಾಕಂದರೆ ಫಿನಿಶಿಂಗ್ ಅನ್ನೋದು ತುಂಬ ಔಟ್ ಆಗುತ್ತೆ. ಅದಕ್ಕೆ ಫಸ್ಟ್ ಏನು ಮಾಡಬೇಕು ಅಂತಂದರೆ, ಫಸ್ಟು ನಾವು ಯಾವುದನ್ನ ಡಿಸೈನ್ ಮಾಡ್ಕೋಬೇಕು, ಸೆಕೆಂಡ್ ಯಾವ ಡಿಸೈನ್ ಮಾಡ್ಕೋಬೇಕು, ಮೂರ್ತ್ ಯಾವ ಡಿಸೈನ್ ಮಾಡ್ಕೋಬೇಕು, ಅದನ್ನ ನಾವು ಮೈಂಡಲ್ಲಿ ಥಿಂಕ್ ಮಾಡಬೇಕು. ಮೈಂಡಲ್ಲಿ ಥಿಂಕ್ ಮಾಡಿ ಆ ಡಿಸೈನ್ಗೆ ಆ ರೂಪ ಅನ್ನೋದನ್ನ ನಾವು ಕೊಟ್ವಿ ಅಂತಂದರೆ, ಆ ಬ್ಯೂಟಿ ಅನ್ನೋದನ್ನ ಅದನ್ನ ಕ್ರಿಯೇಟ್ ಮಾಡಿದ್ವಿ ಅಂತಂದರೆ ಒಂದು ಅಟ್ರಾಕ್ಷನ್ ಲುಕ್ ಅನ್ನೋದು ಬಂದ್ಬಿಡುತ್ತೆ. ಎಷ್ಟೊಂದು ಬ್ಲೌಸ್ಗಳು ನನಗೆ ನಿಜವಾಗ್ಲೂ ನಾನೇ ಮಾಡಿದ್ದ ಇಲ್ಲ ಈ ಮಿಷಿನೇ ಮಾಡಿದ್ದ, ಯಾರು ಮಾಡಿದ್ದು, ಇಷ್ಟು ಚೆನ್ನಾಗಿ ಬಂದಿದ್ದೆಲ್ಲ ಡಿಸೈನು ಅನಿಸುತ್ತೆ. ಯಾಕಂದರೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಅಷ್ಟು ಚೆನ್ನಾಗಿ ಬರುತ್ತೆ ಅದು. ಬಿಡಿ, ನಮ್ಮ ಕೈ ಹಿಡಿಯುತ್ತೆ ಅದು. ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಆಗದೆ ಯಾವ ಕಾರಣಕ್ಕೂ ಕೈ ಹಿಡಿಯೋಕ್ಕೆ ಚಾನ್ಸೇ ಇಲ್ಲ. ಇದೇ ಡಿಸೈನ್ನ ನೀವು ಕಸ್ಟಮರ್ಗೆ ಹಾಕಿ ಟ್ರೈ ಮಾಡಿ. ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು, ಯಾಕಂದರೆ ಸ್ಮಾಲ್ ಫ್ಲವರ್ಸ್ ಇದೆ, ಮಧ್ಯ ಬಿಗ್ ಫ್ಲವರ್ಸು ಇದೆ. ಅದಕ್ಕೋಸ್ಕರ ನೋಡಿ, ತುಂಬ ದಿನದಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ, ಸ್ವಲ್ಪ ಸ್ಟಾಪ್ ಮಾಡಿದೆ. ಅದರಿಂದ ನೀವು ಕಲಿದೆ ಡಿಸ್ಕಂಟಿನ್ಯೂ ಮಾಡಬೇಡಿ. ಯಾಕಂದರೆ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಿಮ್ಮ ಸಪೋರ್ಟ್ ನಮಗಿರಬೇಕಷ್ಟೇ. ಯಾಕಂದರೆ ನೀವು ಸಪೋರ್ಟ್ ಮಾಡ್ತಾಯಿದ್ರೇ ನಮಗೆ ಮುಂದೆ ಇನ್ನೂ ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ. ನಿಮ್ಮದೇ ಸಪೋರ್ಟ್ ಇಲ್ಲ ಅಂತಂದರೆ ನಾವು ಏನು ಮಾಡೋಕ್ಕೂ ಸ್ವಲ್ಪ ಇಂಟ್ರೆಸ್ಟ್ ಬರೋಲ್ಲ. ಓಕೆನಾ? ಎಷ್ಟು ಚೆನ್ನಾಗಿ ನಾನು ಡ್ರಾಯಿಂಗ್ ಅನ್ನೋದನ್ನ ಮಾಡಿದ್ದೀನಿ ಅಂತ ನೋಡಿ, ಎಷ್ಟು ನೀಟಾಗಿ ಮಾಡಿದ್ದೀನಿ ಅಂತ. ನಾವು ಕೈಲಿ ಯಾವ ಥರ ಡ್ರಾ ಮಾಡ್ತೀವೋ ಮಿಷಿನ್ನು ಆ ಥರ ಮಾಡ್ಕೋಬೋದು ಅಷ್ಟೇ. ಆದರೆ ನಾವು ಕಲಿಬೇಕು. ಕಲಿದೆ ಯಾವುದೂ ಬರೋಲ್ಲ. ನಾವು ಹುಟ್ಟೋದೇಟ್ಗೆ ಅಮ್ಮ ಅಂತ ಅನ್ನಲ್ಲ, ಬೆಳೀತಾ ಬೆಳೀತಾ ಅಮ್ಮ ಅಪ್ಪ ಅನ್ನೋದನ್ನ ಕಲಿತೀವಿ. ಆ ಥರ ನಾವು ಫೀಲ್ಡ್ಗಿಳ್ದೇಟ್ಗೆ ಏನಪ್ಪ ಬಾರಿಸಿದ ಬಾಲೆಲ್ಲ ಸಿಕ್ಸರ್ ಆಗೋಲ್ಲ. ಅದೇ ಥರ ನಾವೇನೋ ಒಂದು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಅದನ್ನ ಕಲಿಯಲೇಬೇಕು. ಬಿಟ್ವಿ ಅಂದರೆ ಹೋಯ್ತು. ಓಕೆನಾ? ತುಂಬ ಜನ ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀರ, ನಂಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ತುಂಬ ಜನ ಪ್ರಾಕ್ಟೀಸ್ ಮಾಡ್ತಾ ಇರೋದೆಲ್ಲ ನೋಡಿದ್ರೆ ನನಗನ್ಸುತ್ತೆ ಪರವಾಗಿಲ್ಲ, ನಾನು ಶುರು ಮಾಡಿದ್ದಕ್ಕೂ ನಾನು ಒಂದು 4 ಜನಕ್ಕೆ ಕಲಿಸೋ ಥರ ಆದ್ನಲ್ಲ ಅಂತ ಅನಿಸ್ತಾ ಇರುತ್ತೆ. ಟ್ರೇಸಿಂಗ್ ಮಾಡೋದನ್ನ ತೋರಿಸ್ಕೊಡಿ ಅಂತ ತುಂಬ ಜನ ಕೇಳಿದ್ದೀರಾ. ಟ್ರೇಸಿಂಗ್ ಮಾಡೋದನ್ನ ನಾನು ಹೇಳಿಲ್ಲ, ನೆಕ್ಸ್ಟ್ ಇನ್ 2 ಡೇಸಲ್ಲಂತೂ ತೋರಿಸ್ಕೊಡ್ತೀನಿ. ಒಂದು ಮೊಬೈಲ್ ಐಡಿಯಾ ಇರೋರಿಗೆ ಒಂದು ಟೆಕ್ನಿಕ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಟ್ರೇಸಿಂಗ್ ಮಾಡೋದು ಯಾವ ಥರ ಅಂತ. ಇವಾಗ ನೀವು ಪ್ಲೇಸ್ಟೋರ್ ಇರುತ್ತೆ, ನಾರ್ಮಲಾಗಿ ಈಗ ಪ್ಲೇಸ್ಟೋರ್ ಇರುತ್ತಲ್ವ ಫೋನಲ್ಲಿ, ಪ್ಲೇಸ್ಟೋರ್ಗೆ ಅಷ್ಟು ಅರ್ಜೆಂಟ್ ಇರೋರು ಟ್ರೇಸಿಂಗ್ ಮಾಡೋದು ಕಲಿಬೇಕು, ನಾನು ಮಾಡಬೇಕು ಅನ್ನೋರು ಫಸ್ಟು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಏನು ಮಾಡಿ ಅಂತಂದರೆ ಟ್ರೇಸಿಂಗ್ ಪೇಪರ್ ಆ್ಯಪ್ ಅಂತ ಬರುತ್ತೆ. ಇವಾಗ ಫೋನಲ್ಲಿ ವರ್ಷನೂ ಅಪ್ಡೇಟು ಚೇಂಜ್ ಆಗ್ತಾ ಇರುತ್ತೆ. ಅದೇ ಥರ ಆ್ಯಪ್ ಏನಾಗಿದೆ, ಬೇರೆ ವರ್ಷನಲ್ಲಿ ಅಂದರೆ ಟ್ರೇಸಿಂಗ್ ಪೇಪರ್ ಯಾವ ಥರ ಇದು ಕೆಲಸ ಮಾಡುತ್ತೋ ಇನ್ನೊಂದು ಆ್ಯಪು ಕೂಡ ಅದೇ ಥರ ಮಾಡುತ್ತೆ. ಅದನ್ನ ಟ್ರೇಸಿಂಗ್ ಪೇಪರ್ ಆ್ಯಪ್ನ ತೆಗೆದಾಕ್ಬಿಟ್ಟು ಇನ್ನೊಂದು ಅಂದರೆ ನ್ಯೂ ವರ್ಷನ ಕ್ರಿಯೇಟ್ ಮಾಡಿದ್ದಾರೆ. ಅದು ನಿಮಗೆ ಟ್ರೇಸಿಂಗ್ ಪೇಪರ್ ಮೇಲೆ, ಅದು ಟ್ರೇಸಿಂಗ್ ಪೇಪರ್ ಅಂತ ತೋರಿಸಿದ್ರೆ ಸಾಕು, ಅದು ಪೇಪರ್ ಮೇಲೆ ಪ್ರಿಂಟ್ ಮಾಡೋ ಥರ ಅವ್ರು ಮಾಡ್ತಾರೆ. ಓಕೆನಾ? ಏನಪ್ಪ ಅದು ಮಾಡೋ ಥರ ಅದು ಕ್ರಿಯೇಟ್ ಮಾಡಿಕೊಡುತ್ತೆ. ಅಂದರೆ ನಾವು ಸೆಟ್ ಮಾಡಬೇಕು. ಯಾವ ಥರ ಅಂದರೆ ನಮ್ಗೆ ಯಾವ ಸೈಜಲ್ಲಿ ಇಮೇಜ್ ಬೇಕು, ಅಂದರೆ ಸ್ಮಾಲ್ ಸೈಜಲ್ಲಿ ಫ್ಲವರ್ ಬೇಕಾ, ಬಿಗ್ ಸೈಜಲ್ಲಿ ಫ್ಲವರ್ ಬೇಕಾ, ಇಲ್ಲ ಮೀಡಿಯಮ್ ಸೈಜಲ್ಲಿ ಫ್ಲವರ್ ಬೇಕಾ ಅನ್ನೋದನ್ನ ನಾವು ಸೆಟ್ ಮಾಡ್ಕೋಬೇಕು. ಓಕೆನಾ? ಇವಾಗ ಒಂದು ಡಿಸೈನ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಈಗ ಎಕ್ಸಾಂಪಲ್ ಇದೇ ಡಿಸೈನ್ನ ನನಗೆ ಕಸ್ಟಮರ್ ತೋರಿಸಿದ್ರು, ಕಂಪ್ಯೂಟರ್ ಎಂಬ್ರಾಯ್ಡರಿ ಡಿಸೈನ್ ಮಾಡಿಕೊಡಿ ಈ ಥರ ಅಂತ. ಈ ಡಿಸೈನ ನಾನು ಆ ವಿಡಿಯೋದಲ್ಲಿ ಯಾವ ಥರ ಕ್ರಿಯೇಟ್ ಮಾಡ್ಕೊಂಡೆ ಅಂದರೆ, ಫೋನಲ್ಲಿ ಯಾವ ಥರ ಕ್ರಿಯೇಟ್ ಮಾಡ್ಕೊಂಡೆ ಅಂತಂದರೆ, ಫಸ್ಟು ನಾನು ಪ್ಲೇಸ್ಟೋರ್ಗೆ ಹೋಗಿ ಟ್ರೇಸಿಂಗ್ ಪೇಪರ್ ಆ್ಯಪ್ನ ಇನ್ಸ್ಟಾಲ್ ಮಾಡಿ, ಟ್ರೇಸಿಂಗ್ ಪೇಪರ್ ಆ್ಯಪಲ್ಲಿ ಆ್ಯಕ್ಚುಲಿ ನಾನು ಅನ್ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ ಸ್ವಲ್ಪ ಟ್ರೇಸಿಂಗ್ ಪೇಪರು. ಯಾಕಂದರೆ ನಮ್ಮ ಮಕ್ಕಳು ಅದು ಇದು ಸ್ಟೋರೇಜ್ ಜಾಸ್ತಿ ಮಾಡಿದ್ರು ಅಂದ್ಬಿಟ್ಟು. ಆ್ಯಕ್ಚುಲಿ ಬೇಕಂದರೆ ಯಾವ್ದು ಆ್ಯಪ್ ಇಟ್ಕೊಳ್ಳಿ ಬಿಡಿ, ಹ್ಯಾಂಡ್ ವರ್ಕ್ ಮಾಡೋರು, ಮೆಷಿನ್ ವರ್ಕ್ ಮಾಡೋರು ಟ್ರೇಸಿಂಗ್ ಪೇಪರ್ ಆ್ಯಪ್ನ ಇಟ್ಕೊಳ್ಳಿ. ಯಾಕಂದರೆ ಟ್ರೇಸಿಂಗ್ ಪೇಪರ್ ಆ್ಯಪಲ್ಲಿ ತುಂಬ ಡಿಸೈನ್ಸ್ ಎಲ್ಲ ತೊಗೊಂಡೋಗಿ ನಾವು ಟ್ರೇಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಟ್ರೇಸಿಂಗ್ ಪೇಪರ್ ಆ್ಯಪ್ನ ಜಾಸ್ತಿ ಯೂಸ್ ಮಾಡಿ. ಓಕೆನಾ? ಏನು ಮೆಷಿನ್ ವರ್ಕು ಹ್ಯಾಂಡ್ ವರ್ಕ್ ಮಾಡೋರು ಟ್ರೇಸಿಂಗ್ ಪೇಪರ್ ಆ್ಯಪಲ್ಲಿ ಓದೋಟ್ಕಿನ್ನೇ ನಮಗೆ ಹೋಮಲ್ಲಿ ಮಿರರು, ಲೆಫ್ಟ್ ಸೈಡು, ರೈಟ್ ಸೈಡು ಮತ್ತು ಆಪೋಸಿಟ್ ಡೈರೆಕ್ಷನ್ ಆ ಥರ ಏನೇನೋ ಆಪ್ಷನ್ಸ್ ಇರುತ್ತೆ. ಅಷ್ಟೊಂದು ಆಪ್ಷನ್ ಇದ್ದಾಗ ನಾವು ಡಿಸೈನ್ ಮಾಡಬೇಕಾದ್ರೆ ಯಾವ್ದನ್ನ ಮಾಡ್ಕೋಬೇಕು ಅಂತಂದರೆ, ಅಲ್ಲಿ ಮಿರರ್ ಅಂತ ಇರುತ್ತೆ, ಮತ್ತು ಸೆಟ್ ಅಂತ ಇರುತ್ತೆ. ಆ ಥರ ಎಲ್ಲ ಆಪ್ಷನ್ಸ್ ಇರುತ್ತೆ, ಒಂದೊಂದು ಫೋನಲ್ಲಿ ಒಂದೊಂದು ಥರ ಇರುತ್ತೆ. ಅದರಲ್ಲಿ ಏನಾಗಿರುತ್ತೆ, ಓಕೆ ಅಂತ ಅಂದರೆ ನಾವು ಸೆಟ್ ಮಾಡಬೇಕು. ಏನು ಈ ಡಿಸೈನ್ಗೆ ನೆಕ್ ವಿಡ್ತ್ ಎಷ್ಟಿದೆ, ಮತ್ತು ನೆಕ್ ಬ್ರಾಡ್ ಎಷ್ಟಿದೆ, ಮತ್ತು ಬೋಟ್ ನೆಕ್ ಡಿಸೈನ್ಗೆ ಶೋಲ್ಡರ್ ಎಷ್ಟಿರಬೇಕು, ಆರ್ಮಲ್ ಲೆಂತ್ ಎಷ್ಟಿರಬೇಕು, ಅದೆಲ್ಲ ನೀವು ಮೈಂಡಲ್ಲಿ ಥಿಂಕ್ ಮಾಡಿಕೊಂಡು ಒಂದು ಪೇಪರಲ್ಲಿ ಬರೆದಿಟ್ಕೊಂಡು ಅದನ್ನು ನೀವು ಆ ಬಟ್ಟೆ ಮೇಲೆ ಡ್ರಾ ಮಾಡಿ ನೀಟಾಗೆಲ್ಲ ಡಿಸೈನು ಮಾಡ್ಕೋಬೇಕು. ಓಕೆನಾ? ತುಂಬಾ ಕಷ್ಟ ಇದೆ ಇದು ಮಾಡೋದು. ಯಾಕಂದರೆ ನಮಗೆ ಬೇಜಾರಾಗ್ಬಿಡುತ್ತೆ, ಇದು
ಇದನ್ನು ಎಷ್ಟೇ ಡ್ರಾ ಮಾಡಿದ್ರೂ ವರ್ಕ್ ಅನ್ನೋದು ಬರ್ತಾ ಇಲ್ಲ, ಮತ್ತು ಟ್ರೇಸಿಂಗ್ ಅನ್ನೋದು ಬರ್ತಾ ಇಲ್ಲ, ಫಿನಿಶಿಂಗ್ ಅಂತೂ ಮೊದಲೇ ಬರ್ತಾ ಇಲ್ಲ ಅಂತ ತುಂಬ ಜನ ಥಿಂಕ್ ಮಾಡ್ತಾ ಇದ್ದೀರಲ್ವಾ. ಅಷ್ಟು ಫಿನಿಶಿಂಗ್ ಬರ್ತಾ ಇಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋರು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫೈ ಮಾಡ್ಕೊಳ್ಳಿ. ಮಷಿನ್ ವರ್ಕಲ್ಲಿ ಎಕ್ಸ್ಪರ್ಟ್ ಆಗಿ ನಿಮ್ಮ ಬಿಸ್ನೆಸ್ಸನ್ನು ನೀವು ಕೈ ಹಿಡ್ಕೊಂಡು ಇಂಪ್ರೂವ್ ಆಗ್ಬೋದು. ಓಕೆನಾ. ನಾನು ಈಗ ಹೇಳ್ತಾ ಇರೋವಂಥ ವಿಷಯಗಳನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿ. ಪ್ರತಿಯೊಂದೂ ನಾವು ಏನಪ್ಪ ಮೈಂಡಲ್ಲಿ ಥಿಂಕ್ ಮಾಡಿ ಮಾಡಬೇಕಾಗುತ್ತೆ. ಪ್ರತಿಯೊಂದೂ ನಾವು ಒಂದು ತಾಳ್ಮೆಯಿಂದ ಪೇಷನ್ಸಿಂದ ಮಾಡಬೇಕಾಗತ್ತೆ. ಮಿಷಿನ್ ಕೈ ಕೊಡ್ತು ಅಂತ ಹೇಳಿ ನೀವು ಮಿಷಿನ್ ಈ ಥರ ಆಗೋಯ್ತಲ್ಲ ಅಂತ ಜಾಸ್ತಿ ಟೆನ್ಷನ್ ಮಾಡಿಕೊಂಡು ಒಂದು ಕೆಲಸ ಮಾಡ್ಕೊಳ್ಳೋಕೆ ಹೋಗಿ 2 ಕೆಲಸ ಮಾಡ್ಕೋತೀರಾ. ಅಷ್ಟನ್ನೆಲ್ಲ ಮಾಡ್ಕೊಳ್ಳೋವರೆಗೂ ಇದು ಮಾಡೋಕ್ಕೆ ಹೋಗ್ಬಿಡಿ. ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ನೋಡಿ ಫೈನಲ್ ಫಿನಿಶಿಂಗ್ ಅನ್ನೋದು ಎಷ್ಟು ನೀಟಾಗಿ ಬಂತು ಅದು ಬ್ಲೌಸ್ ಡಿಸೈನು ಅಂತ. ನಾನಂತೂ ತುಂಬ ಮಿಷಿನ್ ಎಂಬ್ರಾಯ್ಡ್ರಿ ಮಿಷಿನ್ ಮೇಲೆ ಕೂತರೆ ನಾನು ಜಾಸ್ತಿ ಟೆನ್ಷನ್ನೇ ತೊಗೊಳ್ಳಲ್ಲ, ಆರಾಮ್ಸೆ ಕೂತಿರ್ತೀನಿ. ಯಾಕಂದರೆ ನಾವೆಂದರೂ ಜಾಸ್ತಿ ಟೆನ್ಷನ್ ತೊಗೋತು ಅಂತಂದರೆ ನಾವು ಏನು ಡಿಸೈನ್ ಮಾಡ್ತಾಯಿದ್ದೀವಿ ಅಂತ ನಮಗೆ ಗೊತ್ತಾಗಲ್ಲ, ಮತ್ತು ಜಾಸ್ತಿನೂ ಅಷ್ಟೇ ರಂಪ ರಾಮಾಯಣ ಮಾಡಿಕೊಂಡು ಮಾಡೋಕ್ಕಾಗಲ್ಲ. ಅದು ಆ ಕೆಲಸ ಮಾಡಬೇಕಾದ್ರೆ ಬಿಟ್ವಿ ಅಂದರೆ ಅದ್ರ ಇಂಟ್ರೆಸ್ಟೇ ಸ್ವಲ್ಪ ಹೊರಟೋಗ್ಬಿಡುತ್ತೆ. ನಿಧಾನದಲ್ಲಿ ಅದನ್ನ ಎಂಬ್ರಾಯ್ಡ್ರಿ ಹೇಳ್ಕೊಂಡು ನಿಧಾನದಲ್ಲಿ ಮಾಡಬೇಕು. ತುಂಬ ಜನ ಪ್ರಾಕ್ಟೀಸ್ ಮಾಡಿದ್ರೆ ಕೂಡ, ಇವಾಗ ಸ್ವಲ್ಪ ಜನ ಕಲಿತಾ ಇದ್ದೀರಿ ಕೂಡ, ಕೆಲವೊಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರಿ ಕೂಡ. ಅಷ್ಟು ಖುಷಿ ಆಯಿತು ನನಗೆ. ಪರವಾಗಿಲ್ಲ, ನಾನು ಕಲ್ಸೋದಕ್ಕೂ ಏನಪ್ಪ ಈ ಥರನೆಲ್ಲ ಕಲಿತಾ ಇದ್ದಾರೆ ಅಂತ. ನೋಡಿ ಇವಾಗ ಮೇಲ್ಗಡೆ ಚಿಕ್ಕ ಚಿಕ್ಕ ಫ್ಲವರ್ಸ್ ಇತ್ತು. ಆ ಚಿಕ್ಕ ಚಿಕ್ಕ ಫ್ಲವರ್ಸ್ನ ನಾನು ಅಲ್ಲಿ ಮೇಲ್ಗಡೆ ಬೋಟ್ ನೆಕ್ ಇದೆಯಲ್ಲ, ಆ ಬೋಟ್ ನೆಕ್ ಹತ್ರ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಸೈಡಲ್ಲೆಲ್ಲ ಈ ಥರ ಕ್ರಿಯೇಟ್ ಮಾಡಿದ್ದೀನಿ. ಅದೆಲ್ಲ ಮುಗೀತು. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೇಗ ಅಂದರೆ ಒಂದು 3 ದಿನ ಅಂತ ಕೊಟ್ಟಿದ್ದು ನಮಗೆ. ಸ್ಯಾರಿನ 3 ದಿನ ಅಂತ ಕೊಟ್ಟರು. ತುಂಬ ಚೆನ್ನಾಗಿ ಡಿಸೈನ್ ಬಂತು. ತುಂಬ ಜನ ಇಷ್ಟಪಟ್ಟರು ಈ ಡಿಸೈನು ಕೂಡ. ಈ ಥರ ಡಿಸೈನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ. ನೀವು ಪೂರ್ತಿಯಾಗಿ ನೆಕ್ ಡಿಸೈನಲ್ಲಿ ಡ್ರಾ ಮಾಡಿಕೊಂಡು ನೀವೇನು ಪ್ರಾಕ್ಟೀಸ್ ಮಾಡಿ ಆ ಥರ ನಂಗೆ ಫೋಟೋಸ್ ಕಳ್ಸೋದು ಬೇಡ. ಸ್ಟ್ರೈಟಿಗೆ ಒಂದು ಲೈನ್ ಹಾಕ್ಕೊಂಡು ನಾನು ಆ ಲೈನ್ ಡಿಸೈನ್ ಮಾಡಿದ್ನೋ ಆ ಲೈನೇ ಡ್ರಾ ಮಾಡಿಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಆಟೋಮೆಟಿಕ್ಕಾಗಿ ಮೈಂಡಲ್ಲಿ ಥಿಂಕಿಂಗ್ ಅನ್ನೋದು ಬರುತ್ತೆ. ಹೌದು, ಈ ಥರ ನಾವು ಮಾಡಿದ್ರೆ ನಮಗೆ ಏನೋ ಡಿಸೈನು ಚೆನ್ನಾಗಿ ಬರುತ್ತೆ. ಈ ಥರ ಎಲ್ಲ ನಾನು ಪೂರ್ತಿ ರಿಂಗ್ ಹಾಕ್ಕೊಂಡು ಪೂರ್ತಿ ಮಾಡೋಣ ಅಂದ್ಕೊಂಡೆ. ನನಗೇನು ಅನಿಸ್ತು ಅಂದರೆ ಮದುವೆ ಹುಡುಗಿ, ಫಸ್ಟೇ ಮದುವೆ ಹುಡುಗಿ ಬೇರೆ, ಡೀಪ್ ಏನಾರ ಬ್ರಾಡ್ ಇಲ್ಲ ಅಂತಂದರೆ ಸುಮ್ಮನೆ ಕ್ಯಾತೆ ತೆಗಿತಾರೆ ಅಂದ್ಬಿಟ್ಟು ನಾನೇನು ಮಾಡಿದೆ ಅಂದರೆ ಡೀಪು ಏನು ಬರುತ್ತೋ ಬ್ಯಾಕಲ್ಲಿ ಫುಲ್ ರೌಂಡ್ ಶೇಪು ಡೀಪಲ್ಲಿ ಅದನ್ನು ತೆಗೆದುಬಿಟ್ಟು ಅದ್ರ ಪಕ್ಕದಲ್ಲಿ ನಾವು ವರ್ಕ್ ಹಾಕೋಣ ಅಂತ ಅನಿಸ್ತು. ಅದಕ್ಕೆ ನಾನು ಡೀಪ್ನ ಬ್ರಾಡ್ ತೆಗೆದು ಅದು ಫುಲ್ಲು ರೌಂಡ್ ಶೇಪು, ಬ್ಯಾಕ್ ಮಾತ್ರ ಕೆಳಗಡೆ ಎಲ್ಲ ಡಿಸೈನ್ ಮಾಡಿಬಿಟ್ಟು ಆಮೇಲೆ ಮೇಲ್ಗಡೆಗೆ ಎಂಬ್ರಾಯ್ಡ್ರಿ ರಿಂಗ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿದ್ರೆ ಈ ಥರ ಟೆಕ್ನಿಕ್ ಎಲ್ಲ ನೀವು ಯೂಸ್ ಮಾಡ್ಕೋಬೇಕು. ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ದಾಗ ಏನು ಮಾಡೋದು ಮ್ಯಾಮ್, ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಕ್ರ್ಯಾಕ್ ಆಗೋಲ್ವಾ ಅಂತ ನೀವು ಕೇಳ್ಬೋದು. ಬಟ್ ಏನು ಮಾಡೋಕ್ಕಲ್ಲ, ತುಂಬ ಬ್ಲೌಸೆಲ್ಲ ಡಿಸೈನ್ ಇದ್ದಾಗ ನಾವು ಈ ರೀತಿಯಾಗಿ ರಿಂಗ್ನ ಯೂಸ್ ಮಾಡಿಬಿಟ್ರೆ ಬೇರೆ ಥರ ಯಾವುದಿಲ್ಲ, ಈ ರೀತಿಯಾಗಿ ರಿಂಗ್ನ ಹಾಕೊಂಡು ಮಾಡಬೇಕು. ಎಲ್ಲೋದ್ರೂ ಇದೇ ಥರನೇ ಮಾಡೋದು. ಓಕೆನಾ. ಇದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡಿ ಯಾವ ರೀತಿಯಾಗಿ ಮಾಡಿದ್ದೀರಿ ಅಂತ ನಾನು ವಾಟ್ಸಪ್ಪಲ್ಲಿ ತಿಳಿಸ್ಕೊಡ್ತೀನಿ. ಏನೇ ಡೌಟ್ಸ್ ಇದ್ದರೂ ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡ್ಬೋದು, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ತಿಳಿಸ್ಬೋದು. ನಿಮ್ಗೆ ಯಾವ ರೀತಿ ಸಹಾಯ ಬೇಕೋ ನಾವು ಮಾಡ್ತೀವಿ. ಫೈನಲ್ ಫಿನಿಶಿಂಗ್ ಯಾವ ರೀತಿಯಾಗಿ ಬಂತು ಫ್ರಂಟ್ ಟು ಬ್ಯಾಕ್ ಎಲ್ಲ ಅಂತ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಆಲ್ ಆಫ್ ಯು. ಬಾಯ್. ಥ್ಯಾಂಕ್ ಯು ಸೋ ಮಚ್. ನೋಡಿ ಫೈನಲ್ ಫಿನಿಶಿಂಗ್ ಈ ರೀತಿಯಾಗಿ ಬಂತು. ಎಷ್ಟು ಚೆನ್ನಾಗಿ ಬಂದಿದೆ, ಮತ್ತು ಶೇಪ್ ಎಲ್ಲೂ ಔಟ್ ಆಗಿಲ್ಲ. ಶೇಪು ಅಲ್ಲಿ ಯಾವ್ಯಾವ ಥರ ಶೇಪ್ ಕೊಡಬೇಕು ಆ ಥರನೇ ಶೇಪ್ನ ಕೊಟ್ಟಿದ್ದೀನಿ. ಇದೇ ರೀತಿಯಾಗಿ ನೀವು ಕೂಡ ಕ್ರಿಯೇಟ್ ಮಾಡಬೇಕು. ಇದು ಸ್ಟಿಚ್ ಆದಮೇಲೆ ಯಾವ ರೀತಿಯಾಗಿ ಬಂತು ಅಂತ ಈಗ ನೆಕ್ಸ್ಟ್ ಫೋಟೋ ಬರುತ್ತೆ, ಅದನ್ನು ನೋಡಿ ನಾವು ಏನೇ ವಿಚಾರಗಳು ಹೇಳಿದ್ರು ಅದನ್ನು ನಾವು ಪರ್ಸ್ನಲಿ ಏನು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೋ ಅದನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀವಿ. ಕೊನೆವರೆಗೂ ವೀಡಿಯೋ ನೋಡಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕೇಳಿ, ಪರವಾಗಿಲ್ಲ. ಕೊನೆವರೆಗೂ ವೀಡಿಯೋ ನೋಡಿದೆ ಅರ್ಧಂಬರ್ಧ ವೀಡಿಯೋ ನೋಡಿಬಿಟ್ಟು ಡೌಟ್ಸ್ ಇದೆ ಅಂತ ಕ್ಲಾರಿಫೈ ಮಾಡಿ ಅಂತ ಏನು ವರಿ ಮಾಡ್ಕೋಬೇಡಿ. ಕಡೆವರೆಗೂ ವೀಡಿಯೋ ನೋಡಿ, ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫೈ ಎಲ್ಲ ಕೊಟ್ಟಿದ್ದೀನಿ. ಫೈನಲ್ ಫಿನಿಶಿಂಗ್ ಯಾವ ಥರ ಬಂತು ಅಂತ ನೋಡೋಣ ಬನ್ನಿ. ಸ್ಮಾಲ್ ಬುಟ್ಟ ಡಿಸೈನ್ಸಲ್ಲಿ ನೀವು ತುಂಬ ಪ್ರಾಕ್ಟೀಸ್ ಮಾಡಬೇಕು. ನಾವು ಹಾಕಿರೋ ಡಿಸೈನ್ಸಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತೀನಿ 100% ನಿಮ್ಮ ಬಿಸ್ನೆಸ್ ಕೈ ಹಿಡಿಯುತ್ತೆ. ನೋಡಿ ಫೈನಲ್ ಫಿನಿಶಿಂಗ್ ಈ ರೀತಿಯಾಗಿ ಬಂತು. ತೋಳಲ್ಲಿ ತುಂಬ ಲೆಂತಿ ಬಾರ್ಡ್ರ್ ಇರೋದ್ರಿಂದ ನಾನು ತೋಳಿಗೇನು ಡಿಸೈನ್ ಮಾಡೋಕ್ಕೆ ಹೋಗಿಲ್ಲ, ಬ್ಯಾಕು ಮತ್ತು ಫ್ರಂಟ್ ಮಾತ್ರ ಮಾಡಿದ್ದೆ. ತುಂಬ ಚೆನ್ನಾಗಿದೆ ಇದು ಡಿಸೈನು. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್.